ರಚಿಸಬೇಕಾದರೆ ಆಧಾರಗಳು ಬೇಕು. ಇತಿಹಾಸ ನಮ್ಮ ದೇಹಕ್ಕೆ ಅಸ್ಥಿಪಂಜರಗಳಿಗೆ ಹಾಗೆ ಇತಿಹಾಸಕ್ಕೆ ಆಧಾರ ಕೂಡ ಅದು ಹಾಗೆ. ಇತಿಹಾಸ ಎಂದರೆ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ ಎನ್ನುವುದು. ಹಾಗಾದರೆ ಇತಿಹಾಸ ಎಂದರೆ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಹಾಗಾದರೆ ಇತಿಹಾಸ ಎಂದರೆ ಯಾಕಂತೀರಾ? ಇತಿಹಾಸ ಎಂದರೆ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಹಾಗಾದರೆ ಎರಡನೇ ಪಾಯಿಂಟ್, ಆಧಾರ ಎಂದರೆ ಇತಿಹಾಸ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳೇ ಆಧಾರ ಎನ್ನುವುದು. ಹಾಗಾದರೆ ಆಧಾರ ಎಂದರೆ ಇತಿಹಾಸ ರಚನೆಗೆ, ಅಂದರೆ ಇತಿಹಾಸಕಾರರು ಬರೀತಾರಲ್ಲ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಆಧಾರ ಎನ್ನುವುದು. ಮೂರನೇ ಪಾಯಿಂಟ್, ಇತಿಹಾಸಕಾರರು ಇತಿಹಾಸವನ್ನು ಸಾಹಿತ್ಯ ಮತ್ತು ಪುರಾತತ್ವ ಆಧಾರಗಳನ್ನು ಸಂಗ್ರಹಿಸಿ ಅವುಗಳನ್ನು ವಿಮರ್ಶಿಸಿ ವಿಶ್ಲೇಷಿಸಿ ಇತಿಹಾಸವನ್ನು ಬರೆಯುತ್ತಾರೆ. ಇತಿಹಾಸವನ್ನು ಹೇಗೆ ರಚಿಸುತ್ತಾರೆ? ಯಾರು ಹೇಳ್ತೀರಾ? ಇತಿಹಾಸಕಾರರು ಇತಿಹಾಸವನ್ನು ಸಾಹಿತ್ಯ ಮತ್ತು ಪುರಾತತ್ವ ಆಧಾರಗಳನ್ನು ಸಂಗ್ರಹಿಸಿ ಅವುಗಳನ್ನು ವಿಮರ್ಶಿಸಿ ವಿಶ್ಲೇಷಿಸಿ ಇತಿಹಾಸವನ್ನು ಬರೆಯುತ್ತಾರೆ. ನಾಲ್ಕನೇ ಪಾಯಿಂಟ್, ಆಧಾರಗಳನ್ನು ಮುಖ್ಯವಾಗಿ ಎರಡು ವಿಧಗಳಾಗಿ ವಿಂಗಡಿಸಬಹುದು. ಒಂದು ಸಾಹಿತ್ಯ ಆಧಾರ, ಎರಡು ಪುರಾತತ್ವ ಆಧಾರ. ಇದು ಇತಿಹಾಸದ ಆಧಾರದ ಚಾರ್ಟ್. ಇತಿಹಾಸದ ಆಧಾರಗಳು: ಸಾಹಿತ್ಯ ಆಧಾರಗಳು, ನೈತಿಕ ಸಾಹಿತ್ಯ, ಇತಿಹಾಸದ ಆಧಾರಗಳು, ಸಾಹಿತ್ಯ ಆಧಾರಗಳು, ಪುರಾತತ್ವ ಆಧಾರಗಳು. ಸಾಹಿತ್ಯ ಆಧಾರಗಳಲ್ಲಿ ಎರಡು ವಿಧಗಳಾಗಿ ಮಾಡಲಾಗಿದೆ. ಒಂದನೇದು ಲಿಖಿತ ಸಾಹಿತ್ಯ, ಎರಡು ಮೌಖಿಕ ಸಾಹಿತ್ಯ. ಪುರಾತತ್ವ ಆಧಾರಗಳಲ್ಲಿ ನಾಲ್ಕು ವಿಭಾಗಗಳಾಗಿ ಮಾಡಿದೆ. ಒಂದು ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು, ಇತರೆ ಅವಶೇಷಗಳು. ಲಿಖಿತ ಸಾಹಿತ್ಯದಲ್ಲಿ ಮತ್ತು ಎರಡು ವಿಧಗಳಾಗಿ ಮಾಡಿದೆ. ಮೌಖಿಕ ಸಾಹಿತ್ಯದಲ್ಲಿ ಮೂರು ವಿಧಗಳಾಗಿ ಮಾಡಿದೆ. ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ. ಮೌಖಿಕ ಸಾಹಿತ್ಯದಲ್ಲಿ ಲಾವಣಿಗಳು, ಜಾನಪದ ಕಥೆಗಳು, ಐತಿಹ್ಯಗಳು. ದೇಶೀಯ ಸಾಹಿತ್ಯ ಕೃತಿ ಪಂಪನ ವಿಕ್ರಮಾರ್ಜುನ ವಿಜಯಂ. ವಿದೇಶಿ ಬರೆದ ಮೆಗಸ್ತನೀಸ್ ಇಂಡಿಕಾ. ಸ್ಮಾರಕಗಳು ಅಂದರೆ ಸ್ತಂಭಗಳು. ಎಂದರೆ ಲಿಖಿತ ಸಾಹಿತ್ಯ ಎಂದರೆ ಅಕ್ಷರ ಬೆರವಣಿಗೆಯ ಮೂಲಕ ಇತಿಹಾಸವನ್ನು ತಿಳಿಯುವುದಾಗಿದೆ. ಈಗ ಮೌಖಿಕ ಸಾಹಿತ್ಯ ಎಂದರೆ ಒಬ್ಬರಿಂದ ಒಬ್ಬರ ಬಾಯಿಯ ಮೂಲಕ ಹೇಳುವುದು ಮೌಖಿಕ ಸಾಹಿತ್ಯ. ದೇಶೀಯ ಸಾಹಿತ್ಯ ಎಂದರೆ ಭಾರತೀಯರು ಬರೆದ ಕೃತಿಯನ್ನು ದೇಶೀಯ ಸಾಹಿತ್ಯ ಎನ್ನುವರು. ವಿದೇಶೀಯ ಸಾಹಿತ್ಯ ಎಂದರು ಬೇರೆ ದೇಶವರು ಭಾರತ ದೇಶಕ್ಕೆ ಬಂದು ಬರೆದಿರುವ ಕೃತಿಯನ್ನು ವಿದೇಶೀಯ ಸಾಹಿತ್ಯ ಎನ್ನುವರು. ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆ ಪಂಪನ ವಿಕ್ರಮಾರ್ಜುನ ವಿಜಯಂ. ವಿದೇಶಿ ಸಾಹಿತ್ಯಕ್ಕೆ ಉದಾಹರಣೆ ಮೆಗಸ್ತನೀಸ್ ಇಂಡಿಕಾ. 2ನೇ ತರಗತಿಯ ಸಮಾಜ ಪುಸ್ತಕದಲ್ಲಿ ಉದಾಹರಣೆಗಳನ್ನು ಕೊಡಲಾಗಿದೆ, ಅವುಗಳನ್ನು ನೀವು ಓದಿರಿ. ಉದಾಹರಣೆ ಹೇಳ್ತೇನೆ. ಕೌಟಿಲ್ಯನ ಅರ್ಥಶಾಸ್ತ್ರ, ಹಾಲರಾಜನ ಗಾಥಾಶಾಸ್ತ್ರ,
ಬಾಯಿಗೆ ಬಾಯಿ